ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ನಾಳೆ ಫೆಬ್ರವರಿ 14 ಲವ್ವರ್ಸ್ ಡೇ. ನಾಳೆ ಪ್ರೀತಿ ಮಾಡೋರಿಗೆ, ಪ್ರೀತಿ ಹುಡುಕ್ತಕ್ಕಂಥವ್ರಿಗೆ ವಿಶೇಷ ದಿನ ಅಂತ ಹೇಳ್ತೀವಿ. ಆದರೆ ಜ್ಯೋತಿಷ್ಯದ ಪ್ರಕಾರ ಪ್ರೀತಿ ಎಲ್ಲರಿಗೂ ಒಂದೇ ರೀತಿ ಸಿಗಲ್ಲ. ಯಾಕೆ ಗೊತ್ತಾ? ಕೆಲವರಿಗೆ ಪ್ರೀತಿ ಬೇಗ ಸಿಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು, ಕೆಲವರಿಗೆ ಪ್ರೀತಿಯಲ್ಲಿ ಮರು ಮೋಸ ಹೋಗ್ಬೋದು. ಇದು ನಿಮ್ಮ ಜಾತಕದಲ್ಲೇ ಇರ್ಬೋದು. ಪ್ರೀತಿ ಆಗಬೇಕು ಅಂದರೆ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆಯಲ್ಲಿ ಗ್ರಹಗಳು ಕೂತ್ಕೋಬೇಕು. ಅದರಲ್ಲಿ ಎಸ್ಪೆಷಲಿ ಶುಕ್ರ ಕೂತ್ಕೊಂಡ್ರೆ, ಚಂದ್ರ ಕೂತ್ಕೊಂಡ್ರೆ, ರಾಹು ಕೂತ್ಕೊಂಡ್ರೆ, ಶನಿ ಕೂತ್ಕೊಂಡ್ರೆ ಸ್ವಲ್ಪ ಬೇಗ ಪ್ರೀತಿ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗೆ ಈ ಲವ್ ಮ್ಯಾರೇಜ್ ಸಕ್ಸಸ್ ಆಗಬೇಕು ಅಂದರೆ ಶುಕ್ರನಲ್ಲಿ ಬಂದರೆ, ಚಂದ್ರನಲ್ಲಿ ಬಂದರೆ ತುಂಬ ಪ್ಯೂರ್ ಸಕ್ಸಸ್ ಅಂತ ಹೇಳ್ತಾರೆ. ತುಂಬ ನೀಟಾಗಿ ಯಾವುದೇ ಅಡಚಣೆ ಇಲ್ದಂಗೆ ಆ ಲವ್ ಮ್ಯಾರೇಜ್ ಕಾಂಬಿನೇಷನ್ ಆ ದಶಾಭುಕ್ತಿಗಳಲ್ಲಿರಬೇಕು. ತುಂಬ ಈಸಿ ಸಕ್ಸಸ್ ಅಂತ ಹೇಳಿದ್ದಾರೆ ಜ್ಯೋತಿಷ್ಯದಲ್ಲಿ. ಹಾಗೆ ಎರಡನೇದು ಬಂದ್ಬಿಟ್ಟು ಕ್ರಿಟೀರಿಯಾ ರಾಹು ಶನಿ ಬರುತ್ತೆ. ಹಾಗೆ ಜಾತಕದಲ್ಲಿ 5ನೇ ಮನೆ ಬಲವಾಗಿದ್ದರೆ ಪ್ರೀತಿ ಬಲ ಆಗುತ್ತೆ, ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಮದುವೆ ಕನ್ವರ್ಟ್ ಆಗಬೇಕು ಅಂದರೆ 7ನೇ ಮನೆ ಇರಬೇಕು ಅದ್ರ ಜೊತೆ ಆ ದಶಾಭುಕ್ತಿಗಳಲ್ಲಿ. ಹಿರಿಯರ ಒಪ್ಪಿಗೆ ಸಿಗಬೇಕು ಅಂದರೆ 9ನೇ ಮನೆ ಇರಬೇಕು. ಯಾವುದೇ ಅಡೆಚಣೆನೇ ಇಲ್ಲ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. 11ನೇ ಮನೆ ಇರಬೇಕು. 5, 7, 9, 11 ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ ದಶದಲ್ಲಿ ಯಾರಿಗೆ ಇಂಪಾರ್ಟೆಂಟ್ ಆಗಿರುತ್ತೋ ಲವ್ ಮ್ಯಾರೇಜು ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಅವರಿಗೆ. ಸಮಸ್ಯೆನ ಬರಲ್ಲ ಜೀವನದಲ್ಲಿ. ತುಂಬ 5ನೇ ಮನೆ ಇಂಪಾರ್ಟೆಂಟು. 5 ಇಲ್ಲ ಅಂದರೆ ಪ್ರೀತಿನೇ ಹುಟ್ಟಲ್ಲ. 5 ಬೇಕೇ ಬೇಕು. ಅದು ಗೋಚಾರದಲ್ಲಿ ಬರುತ್ತಾ, ಜಾತಕದಲ್ಲಿ ಬರುತ್ತಾ, ಎಲ್ಲಿ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. 5ನೇ ಮನೆ. ಇನ್ನೊಂದು ಕಸ್ಪಲ್ ಅಂತ ಬರುತ್ತೆ, ಅಲ್ಲಿ ಬಂದರೂ ಕೂಡ ಲವ್ ಹುಡ್ತಕ್ಕಂಥದ್ದು. ಒಟ್ಟು 5 ಅನ್ನೋ ನಂಬರ್ ಎಲ್ಲಿ ಬರುತ್ತೆ ಜಾತಕದಲ್ಲಿ, ಲವ್ ಇನ್ನೊಬ್ಬರ ಮೇಲೆ ಆಗ್ತಕ್ಕಂಥದ್ದು. ಜಾತಕದಲ್ಲಿ ಶುಕ್ರ ಬಲವಾಗಿದ್ದರೆ ಅಂದರೆ ನೀಚ ರಾಶಿನಲ್ಲಿ ಕೂತ್ಕೋಬಾರ್ದು, ಶತ್ರು ರಾಶಿನಲ್ಲಿ ಶುಕ್ರ ಕೂತ್ಕೋಬಾರ್ದು. ಇವ್ರಿಗೆ ಲವ್ವಲ್ಲಿ ತುಂಬ ಅಡಚಣೆ ಅಂತ ಹೇಳಿದ್ದಾರೆ, ಹಿಂಸೆಗಳು ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಕೂತ್ಕೊಂಡ್ರೆ ಲವ್ ಮ್ಯಾರೇಜ್ಗೆ ಸ್ವಲ್ಪ ಈಸಿ ಅಂತ ಹೇಳಿದ್ದಾರೆ. ಇನ್ನಾಗೆ ರಾಹು 5ನೇ ಮನೇಲಿ ರಾಹು ಯಾರಿಗಿದೆ, ಇವರು ಲವ್ಗೆ ಬೇಗ ತುಬುಕ್ಕಂತ ಬಿದ್ದೋಗ್ತಕ್ಕಂಥದ್ದು. ಹಠಾತ್ ಪ್ರೀತಿ ಜಾಸ್ತಿ ಆಗುತ್ತೆ, ಇಂಥರೇ ಬೇಕು ಅಂತ ಮಾಡ್ಕೊಳ್ಳೋದು, ಸೀಕ್ರೆಟ್ ಲವ್ ಹೆಚ್ಚಾಗಿರ್ತಕ್ಕಂಥದ್ದು, ವಿಭಿನ್ನ ಸಂಬಂಧಗಳು, ಇಂಟರ್ ಕ್ಯಾಸ್ಟೋ ಅಥವಾ ಏಜು ತುಂಬ ಡಿಫ್ರೆನ್ಸು. ಈ ಕೆಲವು ಕೇಳಿರ್ತೀರ, ಮುದ್ಕನ ಮದುವೆ ಆದರೂ ಅಂಕಲ್ ಮದುವೆ ಆದರು ಅಂತ. ಈ ರೀತಿ ಇದು ರಾಹುನಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಈ ರೀತಿ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತೆ 5ನೇ ಮನೇಲಿ ಕೂತ್ಕೊಂಡ್ರೆ. ಇನ್ನೊಂದು ಶನಿ. ಈ ಶನಿಯ ಪ್ರಭಾವ ಹೆಂಗೆ ಅಂದರೆ ಲವ್ ಕೊಡ್ತಾನೆ, ಬಟ್ ಲೇಟ್ ಸಕ್ಸಸ್ಸು, ನಿಧಾನಕ್ಕೆ ಗಟ್ಟಿ ಆಗ್ತಕ್ಕಂಥದ್ದು. ಒಳ್ಳೆ ಕಾಂಬಿನೇಷನ್ ಇದ್ದರೆ. ಒಬ್ಬರು ಪ್ರೀತಿಯಲ್ಲಿ ಮೋಸ ಹೋಗ್ತಾರೆ ಅಂದರೆ 5ನೇ ಮನೆ ಇರುತ್ತೆ ಲವ್ ಆಗೋದಕ್ಕೆ. ಅದ್ರ ಜೊತೆ 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ 3ರಲ್ಲಿ 1 ಮನೆ ಇದ್ರೂ ಕೂಡ ಆ ದಶಾಭುಕ್ತಿಗಳಲ್ಲಿ 6ನೇ ಮನೆ ಕೂತಿರ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಆ ಪ್ರೀತಿನ ಬ್ರೇಕ್ ಮಾಡುತ್ತೆ. ಎಷ್ಟೋ ಜನ ಮೋಸ ಹೋಗ್ತಾರೆ ಪ್ರೀತಿಯಲ್ಲಿ. 8ನೇ ಮನೆ ಮೋಸ್ಟ್ ಡೇಂಜರಸ್ ಹೌಸು, 8th ಹೌಸು. ಪ್ರೀತಿಯಲ್ಲಿ ಕೈ ಕೊಡ್ತಕ್ಕಂಥ ಹೌಸು. ಇಷ್ಟು ವರ್ಷ ಲವ್ ಮಾಡಿದ್ರು, ಆಮೇಲೆ ನೀನು ಬೇಡ. 8ನೇ ಮನೆ. 6ನೇ ಮನೆ, ಅಯ್ಯೋ ನಮ್ಮ ಮನೇಲಿ ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ, ಅವ್ರು ಒಪ್ತಾ ಇಲ್ಲ, ನೀನು ಜಾಬಲ್ಲಿ ಸ್ಟೆಬಿಲಿಟಿನೇ ಇಲ್ಲ, ನಿನ್ನ ಹತ್ರ ದುಡ್ಡೇ ಇಲ್ಲ. 6ನೇ ಮನೆ ಯಾರಿಗೆ ನಡೀತಾ ಇರುತ್ತೋ ದಶದಲ್ಲಿ 5ನೇ ಮನೆ ಜೊತೆಗಾಗಿರ್ಬೋದು, ಅದು ದಶ ಚೇಂಜ್ ಆಗ್ಬೋದು, 6ನೇ ಮನೆ ಕನ್ವರ್ಟ್ ಆಗ್ಬೋದು. ಏನಾದರೂ ಒಂದು ನೆಪದಿಂದ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಪ್ರೀತಿ ಮಾಡಿ ನಿಮಗೆ ನೋವು ಕೊಡ್ತಕ್ಕಂಥದ್ದೆಲ್ಲ ಈ 6ನೇ ಮನೆ. ಹೆಚ್ಚಾಗಿ ದುಡ್ಡಿನ ವಿಚಾರದಲ್ಲಿ ಪ್ರೀತಿ ಮಾಡಿದರೂ ಕೂಡ ರಿಜೆಕ್ಟ್ ಆಗ್ತಕ್ಕಂಥದ್ದು 6. ನೀವೇನೇ ಚೆನ್ನಾಗಿರಿ, ಇವನು ಬೇಡ, ನನಗೆ ಇನ್ನೊಬ್ಬ ಬೇಕು ಅಂತಕ್ಕಂಥದ್ದು 8ನೇ ಮನೆ ಮೋಸ. 12 ಒಂಥರ ಇಂಟ್ರೆಸ್ಟ್ ಲೆಸ್ ಆಗ್ತಕ್ಕಂಥದ್ದು. ನಂಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನೀನು ಸರಿ ಇಲ್ಲ, ನೀನು ನಂಗೆ ಹೊಂದಾಣಿಕೆನೇ ಆಗ್ತಾಯಿಲ್ಲ. ಅದು ಇಷ್ಟು ವರ್ಷ ಪ್ರೀತಿ ಮಾಡಿರ್ತಾರೆ, ಏನೇನೋ ಆಗಿರುತ್ತೆ. ಮತ್ತು ಇಂಟರ್ ಕ್ಯಾಸ್ಟ್ ಸಮಸ್ಯೆ ಬರ್ಬೋದು 12ರಲ್ಲೂ ಕೂಡ. ಬಟ್ ಈ 6, 8, 12 ಅಂತಕ್ಕಂಥ ಮನೆಗಳು ವಿಭಿನ್ನವಾಗಿ ಕೆಟ್ಟದಕ್ಕೆ ಪಾತ್ರವಹಿಸಿ ಆ ಲವ್ನ ಬ್ರೇಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ನಮ್ಮ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ 5, 6, 8, 12 ಕಾಂಬಿನೇಷನ್ ಅಂತ. ಯಾರಿಗೆ ಕಾಂಬಿನೇಷನ್ಸ್ ಇರುತ್ತೆ ಅವರು ಪ್ರೀತಿಯಲ್ಲಿ ಮೋಸ ಹೋಗ್ತಾರೆ. ಅದ್ರ ಜೊತೆ 3ನೇ ಮನೆನೋ 2ನೇ ಮನೆನೋ ಸೇರಿಕೊಂಡ್ರೆ
ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದು ದಶಾಭುಕ್ತಿಗಳಲ್ಲಿ ಬಂದಾಗ ಆಪ್ರೇಟ್ ಆಗುತ್ತೆ. ಪ್ಯೂರ್ ಲವ್ ಆಗಬೇಕು ಅಂದರೆ 5, 7, 9, 11. ಅದು ಬ್ರೇಕ್ ಆಗಬೇಕು ಅಂದರೆ 5, 6, 8, 12. ಈ ಮನೆಗಳಲ್ಲಿ ಗ್ರಹ ಕೂತ್ಕೊಂಡು ಅಥವಾ ಅಧಿಪತಿಗಳು ಗ್ರಹದಲ್ಲೋ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಬಂದಾಗ ಒಳ್ಳೆ ಪ್ರೀತಿ ಇದ್ದರೆ ಸಕ್ಸಸ್ ಆಗುತ್ತೆ, ಕೆಟ್ಟ ಪ್ರೀತಿ ಇದ್ದರೆ ಎಂಡ್ ಆಗುತ್ತೆ. ಬಟ್ ಈ ಕಾಲದಲ್ಲಿ ಕಲಿಯುಗ ಬಂದಿರೋದ್ರಿಂದ ಜೆನ್ಯೂನ್ ಪ್ರೀತಿ ಯಾರ್ಯಾರು ಮಾಡ್ತಾ ಇರ್ತಾರೆ ನೋಡಿ. ಎಷ್ಟೋ ಜನ ಹೆಣ್ಮಕ್ಳು ಅವರ ಹಣೆ ಬರ ಹೆಂಗಿರುತ್ತೆ ಅಂದರೆ ಒಳ್ಳೆ ಹುಡುಗರನ್ನ ಮಿಸ್ ಮಾಡ್ಕೋತಾರೆ. ಒಳ್ಳೆ ಹುಡುಗರನ್ನ ಮಿಸ್ ಮಾಡ್ಕೊಂಡು ಯಾರನ್ನೋ ಕೊಟ್ಕೋತಾರೆ. ಅವರು ತಿಪ್ಪೆಗೆ ಬಿಸಾಕ್ತಾರೆ ನಿಮ್ಮನ್ನು. ಮರ್ಯಾದೆನೇ ಕೊಡಲ್ಲ. ಮದುವೆ ಆದಮೇಲೆ ಕಣ್ಣೀರು ಹಾಕ್ಸ್ತಕ್ಕಂಥದ್ದು, ನಿಮ್ಮನ್ನು ಚೆನ್ನಾಗೇ ನೋಡ್ಕೊಳ್ಳಲ್ಲ. ಯಾಕೆ ಹಿಂಗಾಗುತ್ತೆ ಅಂದರೆ ಅವರವರ ಹಣೆ ಬರದಲ್ಲಿ ಬರೆದಿಟ್ಟಿರುತ್ತೆ. ಇವ್ರು ಕೆಟ್ಟವರೇ ಕಟ್ಕೊಂಡು ಅಥವಾ ಸೂಟ್ ಆಗದೆ ಇರೋರನ್ನ ಕಟ್ಕೊಂಡು ಒದ್ದಾಡೋಗ್ಬೇಕು ಅಂತ. ಅದಕ್ಕೆ ಒಳ್ಳೆಯದನ್ನು ರಿಜೆಕ್ಟ್ ಮಾಡ್ತಾರೆ ಹುಡುಗಿರುಗಳು. ಅದು ಹುಡುಗರಿಗೂ ಅಪ್ಲೈ ಮಾಡ್ಕೊಳ್ಳಿ, ನೀವು ಹೆಂಗಾದ್ರೂ ತೊಗೊಳ್ಳಿ. ನಮ್ಮ ಕನ್ಸಲ್ಟೇಷನ್ ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಪ್ರೀತಿ ಮಾಡಿ ಹುಡುಗಿರು ಬರ್ತಾರೆ, ಮದುವೆ ಜೀವನ ಚೆನ್ನಾಗಿರಲ್ಲ. ಯಾಕೆ? ಅವ್ರ ಜಾತಕದಲ್ಲೆಲ್ಲ ನೋಡಿದ್ದೀವಿ, ಅವರಿಗೆಲ್ಲ 5, 6, 8, 12, 6, 8, 12, 1, 6, 10 ಇದೇ ಇರುತ್ತೆ ನೆಗೆಟಿವ್ ಕಾಂಬಿನೇಷನ್ಸು. ಒಳ್ಳೆ ಪ್ರೀತಿ ಬಿಟ್ಬಿಟ್ಟಿರ್ತಾರೆ ಅಥವಾ ಒಳ್ಳೆ ಪ್ರೀತಿನ ಒಪ್ಕೊಡಲ್ಲ ಎಷ್ಟೋ ಜನ. ಏನಕ್ಕೆ ಅಂದರೆ ಅವ್ರ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಾ ಇರುತ್ತೆ. ಯಾಕೆಂದರೆ ಅವ್ರಿಗೆ ದುಡ್ಡಿನ ಬಗ್ಗೆ ಚಿಂತೆ, ಸೆಟ್ಲ್ ಬಗ್ಗೆ ಚಿಂತೆ, ಕ್ಯಾಸ್ಟ್ ಬಗ್ಗೆ ಚಿಂತೆ, ಆಸೆ, ನಾನು ಇಲ್ಲಿರಬೇಕು ಅಲ್ಲಿರಬೇಕು ಅನ್ನೋ ಆಸೆ. ಈ 6, 8, 12 ಅನ್ನೋ ಒಂದು ಕಾಂಬಿನೇಷನ್ನು ಆ ವ್ಯಕ್ತಿಗೆ ತಪ್ಪು ಕಲ್ಪನೆಗಳನ್ನ ಕೊಟ್ಟು ಇದೇ ಪ್ರಪಂಚ, ಹಿಂಗಿದ್ರೇ ಚಂದ ಅಂದ್ಬಿಟ್ಟು ಆ ಟೈಮಲ್ಲಿ ದಾರಿ ತಪ್ಪಿಸ್ಬಿಡುತ್ತೆ. ಪೆಟ್ಟು ಬಿದ್ದಾಗ ನೆನೆಸ್ಕೋತಾರೆ, ಎಸ್ ನಾನು ಆ ಹುಡುಗನ ರಿಜೆಕ್ಟ್ ಮಾಡಬಾರ್ದಿತ್ತು, ಈ ಹುಡುಗಿನ ರಿಜೆಕ್ಟ್ ಮಾಡಬಾರ್ದಿತ್ತು ಅಂತ. ಬಟ್ ಪೆಟ್ಟು ಬೀಳೋಕ್ಕೋಸ್ಕರನೇ ಭಗವಂತ ಅಲ್ಲಿಟ್ಟಿರ್ತಾನೆ ಬಾಂಬು, ನೀನು ಅನುಭವಿಸ್ಬೇಕು ಅಂತ. ಬಟ್ ಅದು ಜಾತಕದಲ್ಲಿರುತ್ತೆ. ಯಾರ್ಯಾರು ಅನುಭವಿಸ್ಬೇಕು ಅದು ಬರೆದಿಟ್ಟಿರುತ್ತೆ. ಅದನ್ನು ಮೀರಿ ಯಾರು ಕಟ್ಕೋತಾರೆ ಒಳ್ಳೇದಾಗ್ಬೋದೇನೋ ಗೊತ್ತಿಲ್ಲ. ಬಟ್ ಅದು ಗೊತ್ತಾಗಬೇಕು ಅಂದರೆ ಜಾತಕಗಳು ಗೊತ್ತಿರಬೇಕು ಅವರಿಗೆ. ಎಸ್ ನನ್ನ ಹಣೆ ಬರ ನೆಟ್ಗಿಲ್ಲ, ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಬಿಡಬಾರ್ದು, ಫಿಕ್ಸ್ ಆಗಬೇಕು. ಮದುವೆ ಜೀವನ ಸೂಪರಾಗಿರುತ್ತೆ. ಬಟ್ ಫಿಕ್ಸ್ ಆಗಬೇಕು ಅಂದರೆ ನಿಮ್ಮ ಆಸೆಗಳು ಬಿಡ್ತಾ ಇರಲ್ಲ ಎಲ್ಲೋ ಒಂದು ಕಡೆ. ಅವಾಗ ಏಕೆಂದರೆ ಅವಾಗ ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್ ಮಾಡುತ್ತೆ. ಸೊ ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಅದಕ್ಕೆ. ನಿಮ್ಮ ಮದುವೆ ಜೀವನ ಬ್ಯಾಡ್ ಇದೆಯಾ ಗುಡ್ ಇದೆಯಾ, ಲವ್ ಮಾಡಿದ್ದೀರಾ ಕಟ್ಕೋಬೇಕೋ ಬೇಡವಾ, ಲವ್ ಮಾಡಿದಾಗ ಜಾತಕ ನೆಕ್ಸ್ಟ್. ಬಟ್ ಫಸ್ಟು ಎಮೋಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ವಿಲ್ ಪವರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲವೂ ಇಂಪಾರ್ಟೆಂಟು. ಜಾತಕನೂ ಚೆನ್ನಾಗಿದ್ದರೆ ಅದು ಲಕ್ ಮೇಲೆ ಲಕ್ ಅಂತ ಹೇಳ್ತೀವಿ. ಬಟ್ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಯಾವ ರೀತಿ ಪ್ರಚೋದನೆ ಮಾಡ್ತವೆ ನಿಮ್ಮ ಜಾತಕದಲ್ಲೇ ಇರುತ್ತೆ. ಅದು 1ರಿಂದ 12 ಮನೆಯಲ್ಲಿ ನಿಮ್ಮ ಹಣೆ ಬರೆದಿಟ್ಟಾಗ್ಬಿಟ್ಟಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳೋದಷ್ಟೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲೇನು ಅಂದರೆ ಇಂಥವ್ರೇ ಮದುವೆ ಆಗುತ್ತಾ, ಸ್ವಲ್ಪ ಅದನ್ನು ಕಂಡುಹಿಡಿಯೋದು ಕಷ್ಟ. ಬಟ್ ಈಸಿ ಇದೆಯಾ ನಿಮ್ಮ ಲವ್ ಮ್ಯಾರೇಜು ಮದುವೆ ಆಗೋದಕ್ಕೆ ನೋಡ್ಬೋದು, ಮೀಡಿಯಮ್ ಆಗಿದೆಯಾ ನೋಡ್ಬೋದು, ಇಲ್ಲ ಬ್ಯಾಡ್ ಇದೆಯಾ ಪರಿಸ್ಥಿತಿ ನೋಡ್ಬೋದು. ಈಸಿ ಇದ್ದರೆ ಎಲ್ಲರೂ ಒಪ್ಪಿಗೆ ಸಿಗುತ್ತೆ, ಮೀಡಿಯಮ್ ಆಗಿದ್ದರೆ ನಿಧಾನಕ್ಕೆ ಒಪ್ಕೋತಾರೆ, ಬ್ಯಾಡ್ ಇದ್ದರೆ ಒಪ್ಪೋದು ಕಷ್ಟ ಅಥವಾ ಕಟ್ಟಾಗ್ಬೋದು. ಈ ರೀತಿ ಒಂದು ಇಂಡಿಕೇಶನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇಷ್ಟು ಈ ಪ್ರೀತಿಯ ಬಗ್ಗೆ. ಯಾರಿಗೆ ಲವ್ವಲ್ಲಿ ಭಯ ಇದೆ, ಆಲ್ರೆಡಿ ನಾವು ಕಮಿಟ್ ಆಗಿದ್ದೀವಿ, ಸ್ವಲ್ಪ ಭಯ ಆಗ್ತಾ ಇದೆ ಕಟ್ಟಾಗ್ಬಿಡುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಒಂದು ವೈಟ್ ಕಲರ್ ಕರ್ಚಿಪ್ನ ಬಳಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಲವ್ವರ್ಸ್ ಮೀಟ್ ಆಗಬೇಕು ಅನ್ನೋರಿಗೆಲ್ಲ ವೈಟ್ ಕಲರ್ ಡ್ರೆಸ್ ಇಸ್ ಎಕ್ಸಲೆಂಟ್. ಹಾಗೆ ಯಾರ್ಯಾರು ನಿಮ್ಮ ಲವ್ ಮ್ಯಾರೇಜ್ ಬಗ್ಗೆ ಕೇಳ್ಕೊಬೋದು, ಟ್ರೈ ಮಾಡ್ಬೋದು. ಸೊ ಜಾತಕದಲ್ಲಿ ಒಂದು ಇಂಡಿಕೇಶನ್ ದೇವ್ರು ಕೊಟ್ಟಿರ್ತಾನೆ, ಅದ್ರ ಮುಖಾಂತರ ಜೀವನ ಮಾಡಿ. ಜಾತಕ ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡೋದಲ್ಲ ಹುಡುಗ ಅಥವಾ ಹುಡುಗಿನ, ಹೆಂಗೆ ಬಾಳಬೇಕು ಅಂತ ಕಲಿಸ್ಕೊಡೋದೇ ಜ್ಯೋತಿಷ್ಯ. ಹಣೆ ಬರ ನೋಡಿಕೊಂಡು ಬಿಟ್ಬಿಡೋದಲ್ಲ. ಎಷ್ಟೋ ಜನ ಬಿಡೋಕ್ಕೂ ರೆಡಿ, ಯಾಕೆಂದ್ರೆ ಎಮೋಷನ್ಸೇ ಇಲ್ಲ ಅಲ್ಲಿ, ಪ್ರೀತಿನೇ ಇಲ್ಲ ಅಲ್ಲಿ. ಅವ್ನು ಚೆನ್ನಾಗಿರಬೇಕು ಅನ್ನೋದಿರುತ್ತೆ, ಅಲ್ಲಿ ಗುಂಡಿಗೆ ಬೀಳೋದು ನೀವು ಚೆನ್ನಾಗಿರಬೇಕು ಅಂತ ಹೋದ್ರೆ ಸಾಧ್ಯನೇ ಇಲ್ಲ. ಒಬ್ಬರನ್ನ ಪ್ರೀತಿ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು ನಾನು ಚೆನ್ನಾಗಿರ್ತೀನಿ ಇದ್ರೆ. ಓಕೆ, ಇಷ್ಟೆಲ್ಲ ಸೀಕ್ರೆಟ್ ಜಾತಕದಲ್ಲಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.